ಹೇಳು ಬಜಾರಿ. ಹಾಯ್ ನನ್ನ ಮುತ್ತು ರೋಬೋಟ್, ಏನು ಮಾಡ್ತಿದ್ಯಾ? ಊಟ ಆಯ್ತಾ? ಆಯ್ತು. ಯಾಕೆ ಡಲ್ ಆಗಿದ್ಯಾ? ನಿನ್ನ ವಾಯ್ಸಿಗೆ ಏನಾಯ್ತು? ಈ ಕಿಶನ್ ಬದಲಾಗಿದ್ದಾನೆ ಅಂತ ನನಗೆ ಅನ್ನಿಸ್ತಿಲ್ಲ ಮೂಲ್ಯ. ಹಾಗಂತ ಯಾರು ಹೇಳಿದ್ದು? ಅವನ ಬಗ್ಗೆ ಮತ್ತೆ ನಾನು ನೀನು ಮಾತಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ವಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಹೋಗ್ಲಿ ಬಿಡು, ನಾಯಿ ಬಾಲನ ನೆಟ್ಟಿಗೆ ಮಾಡೋದಕ್ಕಾಗಲ್ಲ. ಅವ್ನು ನಿಜವಾಗ್ಲೂ ಬದಲಾಗಿಲ್ಲ ಅನ್ಸುತ್ತೆ ಮೂಲ್ಯ. ಒಂದು ವೇಳೆ ಬದಲಾದ್ರೆ ಅವನಿಗೆ ಒಳ್ಳೇದು, ಆಗಲಿಲ್ಲ ಅಂದರೆ ಅವನು ಲೈಫಲ್ಲಿ ಉದ್ಧಾರ ಆಗೋದಿಲ್ಲ ಅಂತ ಅಷ್ಟೇ. ಅದನ್ನು ಬಿಟ್ಟು ಅವನ ಪ್ರೆಸೆನ್ಸ್ ಅಥವಾ ಆಬ್ಸೆನ್ಸ್ ನನ್ನ ಲೈಫಲ್ಲಿ ನಿಜವಾಗ್ಲೂ ಮ್ಯಾಟ್ರ್ ಆಗುತ್ತೆ ಅಂತ ನನಗನ್ಸಲ್ಲ. ನಿಜ ವೇದಾಂತ್. 1-2 ಸಲ ಚಿಕ್ಕ ಪುಟ್ಟ ಸಹಾಯ ಮಾಡಿರ್ಬೋದು, ಹಾಗಂತ ಅವನು ನಮ್ಮ ಲೈಫಲ್ಲಿ ಇದ್ದಾನೆ ಅಂತ ನಾವು ಅಂದ್ಕೊಳ್ಳೋದು ತಪ್ಪು. ಅದಾಗೋದು ಇಲ್ಲ. ಅವನ ಪಾಡಿಗೆ ಅವನಿರ್ತಾನಷ್ಟೇ. ಮತ್ತು ಯಾಕೆ ಅವನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ? ಅವ್ನು ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ ನಿಂಗೂ ಗೊತ್ತಲ್ವಾ? ಗೊತ್ತೋ ಮೂಲ್ಯ, ಆದರೆ ಅವ್ನು ಪದೇ ಪದೇ ನಮಗೆ ಸಿಗ್ತಾನೆ ಇದ್ದಾನೆ ಅಂತ ನಿನಗೆ ಅನ್ನಿಸ್ತಿಲ್ವಾ? ಅನ್ಸುತ್ತೆ, ಆದರೆ ತಲೆ ಕೆಡ್ಸ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಅದು ಹೇಗೆ? ಅವನು ಜೈಲಲ್ಲಿದ್ದ, ಯಾರಿಗೂ ಕಾಣಿಸ್ಲಿಲ್ಲ. ಈಗ ಆಚೆ ಬಂದಿದ್ದಾನೆ, ಒಂದೇ ಊರಲ್ಲಿ ಇರ್ತೀವಿ, ಹಾಗಾಗಿ ಕಾಣಿಸ್ತಿದ್ದಾನೆ ಅಷ್ಟೇ. ನೀನು ಯಾಕೋ ಇದನ್ನು ತುಂಬ ಲೈಟಾಗಿ ತೊಗೊಳ್ತಿದ್ಯಾ ಅಂತ ಅನಿಸ್ತಿದೆ ಅಮ್ಮ. ಅದು ನಿಜಾನೇ. ಯಾಕಂದರೆ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಅಂಥವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ನನ್ನ ಮಾತನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ. ಇದು ಒಂಥರ ಚೆನ್ನಾಗಿದೆ. ಆದರೆ ನಿನ್ನ ಸಂತೋಷಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ? ಊರಿಗೆಲ್ಲ ವಿಚಾರ ಗೊತ್ತು, ನಿನಗೆ ಗೊತ್ತಿಲ್ವಾ? ಗೊತ್ತಿರ್ಬೋದು, ಆದರೆ ನಿನ್ನ ಬಾಯಲ್ಲೇ ಕೇಳೋ ಸಂತೋಷ ಇದೆಯಲ್ಲ, ಅದು ನನಗೆ ಬೇಕು. ಇನ್ನು ಸ್ವಲ್ಪ ದಿನದಲ್ಲೇ ನಮ್ಮ ಗಟ್ಟಿ ಮೇಳ ಅಲ್ವಾ, ಅದಕ್ಕೆ. ನನ್ನ ರೂಮಿಂದ ಆಚೆ ಹೋದ್ಮೇಲೆ ಯಾರೋ ಯಾರೋ ಇಲ್ಲಿಗೆ ಬಂದು ದುಡ್ಡು ತೊಗೊಂಡಿದ್ದಾರೆ. ಯಾರಿರ್ಬೋದು ಅಂತ ಕೆಲಸ ಮಾಡಿರೋದು? ಅಮ್ಮ? ಇಲ್ಲ ವೇದಾಂತ್. ಛೆ ಅವನನ್ನು ದೇವರು ಅಂತ ಪೂಜಿಸ್ತಾನೆ, ಅವನಾಗಕ್ಕೆ ಸಾಧ್ಯನೇ ಇಲ್ಲ. ಆರ್ತಿ ಆದ್ಯನೂ ಈ ಥರ ಕೆಲಸ ಮಾಡಿರಲ್ಲ. ಇನ್ನು ಧ್ರುವ ವಿಕ್ಕಿ, ಇವರಿಬ್ರಲ್ಲಿ ಯಾರೋ ಒಬ್ರು ಈ ಕೆಲಸ ಮಾಡಿರೋದು. ಅಂದರೆ ಈಗ ನನ್ನ ವಿರುದ್ಧ 4 ಕಣ್ಣು ಕೆಲಸ ಮಾಡ್ತಿದೆ. ಆ 4 ಕಣ್ಣಲ್ಲಿ ಈ ಕೆಲಸ ಮಾಡಿರೋ 2 ಕಣ್ಣು ಯಾವುದು ಅಂತ ಹೇಗೆ ತಿಳ್ಕೊಳ್ಳೋದು? ಎಸ್, CCTV ಕ್ಯಾಮ್ರಾ. ಅನ್ಕೊಂಡೆ ಕೆಲಸನ ಧ್ರುವನೇ ಮಾಡಿರ್ತಾನೆ ಅಂತ ಅನ್ಕೊಂಡೆ. ನೀರಲ್ಲಿ ಮೀನಿನ ಹೆಜ್ಜೆ ಹುಡ್ಕಕ್ ಪ್ರಯತ್ನ ಪಡ್ತಿದ್ಯಾ? ಮಾಡು, ನನಗೇನೂ ಭಯ ಇಲ್ಲ.
ನೀನು ಈ ತೋಳದ ಹತ್ರ ಬರ್ತಾ ಇದೆಯಾ? ಈ ಸುಹಾಸಿನಿ ಅನ್ನೋ ಹೆಸರಲ್ಲೇ ಭಯ ಇದೆ. ನೀನು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಂಡಿದ್ದಿದ್ರೆ ನಾನು ಹಿಂದೆ ಬೀಳ್ತಾ ಇರಲಿಲ್ಲ ಧ್ರುವ. ನೀನು ನನ್ನ ಹಿಂದೆ ಬೀಳೋದಕ್ಕಿಂತ ಮುಂಚೆ ನನ್ನ ಹಿಸ್ಟ್ರಿನ ಕಂಪ್ಲೀಟಾಗಿ ತಿಳ್ಕೊಬೇಕಾಗಿತ್ತು ಧ್ರುವ. ನಾನು ನನ್ನ ಸ್ವಂತದವ್ರನ್ನೇ ಬಿಡಲಿಲ್ಲ, ನುಂಗಿ ನೀರು ಕುಡ್ದೆ. ಅಂಥದ್ರಲ್ಲಿ ತಂಗಿ ಮಕ್ಕಳನ್ನ ಸುಮ್ಮನೆ ಬಿಡ್ತೀನ ಧ್ರುವ? ನೋ ವೇಸ್. ಆದಷ್ಟು ಬೇಗ ನಿನ್ನ ಕತೆ ಮುಗಿಸ್ತೀನಿ. ಮುಗಿಸ್ತೀನಿ. ಅಪ್ಪನ PF ಅಮೌಂಟ್ ಬಂದಿಲ್ಲ ಅಂತ ಅವ್ರ ಅಣ್ಣನ ಮಗ ಆಫೀಸಿಗೆ ಬಂದು ಜಗಳ ಮಾಡ್ದ ಅಂತ ಅಪ್ಪ ಅವ್ರ ಹಳೆ ಎಂಪ್ಲಾಯ್ ವಿಶ್ವನಾಥ್ ಅವ್ರ ಡೀಟೇಲ್ಸ್ ಚೆಕ್ ಮಾಡಕ್ಕೆ ಹೇಳಿದ್ರು. ಅವ್ರು ಹೋಗಿ ನಮ್ಮಪ್ಪನಿಗೆ ಹೇಳ್ಬೇಕಾ? ಮೊದಲೇ ನಮ್ಮ ಅಪ್ಪನಿಗೆ ಯಾರ್ದು ಪೇಮೆಂಟ್ ಅಥವಾ ಬ್ಯಾಲೆನ್ಸ್ ಉಳಿಸ್ಕೊಂಡು ಅಭ್ಯಾಸ ಇಲ್ಲ. ಇಲ್ಲಿ ನೋಡಿದ್ರೆ ಹೆವಿ ಫೈಲ್ಸ್ ಇದೆ. ಆಫೀಸಲ್ಲೇ ಸ್ಟೋರ್ ರೂಮ್ ಇರಬೇಕಾದ್ರೆ ಅಪ್ಪ ಯಾಕೆ ಫೈಲ್ ನಮ್ಮ ಮನೆಗೆ ತಂದಿಡ್ತಾರೆ? ನಿಮಗೆ ಚೆಕ್. ಇದು ಅಗ್ರಜ ಮತ್ತೆ ಮದರ್ ಇಂಡಿಯಾ. ಬಟ್ ಇದು ಅಗ್ರಜನ್ ನಿಜವಾದಮ್ಮ ಆಗಿರ್ಬೋದಾ? ವೇದಾಂತ ವಸಿಷ್ಠ ಸುಹಾಸಿನಿ ಮತ್ತೆ ಶ್ರೀಧರ್ನ ಮಗನೇ ಅಲ್ಲ. ಅಗ್ರಜನ್ನ ಸುಹಾಸಿನಿ ಅಡಾಪ್ಟ್ ಮಾಡ್ಕೊಂಡಿದ್ದಾಳ. ಮತ್ತೆ ಅಗ್ರಜ ಯಾರು? ಅವರಪ್ಪ ಅಮ್ಮ ಯಾರು? ನಮ್ಮ ಅಪ್ಪ ಅಮ್ಮ ಯಾಕೆ ಅಗ್ರಜನ್ನ ಅಡಾಪ್ಟ್ ಮಾಡ್ಕೊಂಡ್ರು? ಇಷ್ಟು ವರ್ಷ ನಮ್ಮನೇಲಿ ಈ ವಿಷಯದ ಬಗ್ಗೆ ಯಾರು ಮಾತಾಡಿಲ್ಲ, ಯಾಕೆ? ಒಟ್ಟಿನಲ್ಲಿ ಇಲ್ಲೊಂದು ಸತ್ಯ ಇದೆ ಅಂತ ಅನ್ಸುತ್ತೆ. ವಿಕಿ, ಇದನ್ನೇ ನಿನ್ನ ಬಾಯಿಂದ ಕೇಳಬೇಕು ಅಂತ ಕಾಯ್ತಿದ್ದೆ. ನಮ್ಮನೇಲೂ ಅಷ್ಟೇ ಸ್ಲೋ ಆಗಿ ಪ್ರಿಪ್ರೇಷನ್ಸ್ಗಳೆಲ್ಲ ಶುರುವಾಗಿದೆ. ಅಯ್ಯೋ ಇಲ್ಲೂ ಅಷ್ಟೇ, ಯಾರನ್ನು ಕರಿಬೇಕು, ಏನೇನು ತಯಾರಿ ಮಾಡ್ಕೋಬೇಕು, ಯಾವಾಗ ಯಾವುದನ್ನು ಮಾಡಬೇಕು ಅಂತ ಸಿಕ್ಕಾಪಟ್ಟೆ ವಾದ ಚರ್ಚೆಗಳೆಲ್ಲ ನಡೀತಾ ಇದೆ. ಅದು ಅಲ್ಲದೆ ಅವ್ರು ಇನ್ವೈಟ್ ಮಾಡಬೇಕು ಅಂತ ಮಾಡ್ಕೊಂಡಿರೋ ಲಿಸ್ಟ್ ನೋಡಿದ್ರಂತೂ ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಾನಂತೂ ನೀನು ಅಫಿಷಿಯಲ್ ಆಗಿ ಮಿಸಸ್ ವೇದಾಂತ್ ವಸಿಷ್ಠಾಗಿ ನಮ್ಮ ಮನೆಗೆ ಯಾವಾಗ ಬರ್ತೀಯ ಅಂತ ಕಾಯ್ತಾ ಇದ್ದೀನಿ. ಐ ಆಮ್ ರಿಯಲಿ ಮಿಸ್ಸಿಂಗ್ ಯು ಲಾಟ್. ಸೇಮ್ ಹಿಯರ್ ವೇದಾಂತ್. ಇಡೀ ದಿನ ಆಫೀಸಲ್ಲಿ ಜೊತೆಲೇ ಇರ್ತೀನಿ, ಆದರೆ ನನ್ನ ಮನೆಗೆ ಬಂದಮೇಲೆ ನೀನು ಕಾಣಿಸ್ತಾ ಇದ್ದಾಗ ನಾನು ನಿನ್ನ ಎಷ್ಟು ಮಿಸ್ ಮಾಡ್ಕೋತೀನಿ ಗೊತ್ತಾ? ಪ್ರೀತಿನೇ ಹಾಗೆ ವೇದಾಂತ್. ನಾವು ಇಷ್ಟಪಟ್ಟವರು ಪ್ರತಿ ಕ್ಷಣ ನಮ್ಮ ಜೊತೆಗೆ ಇರಬೇಕು ಅಂತ ಅನಿಸುತ್ತೆ. ನಾನು ಸೇಮ್ ಡಿಟ್ಟೋ ನಿನ್ನ ಥರನೇ ಫೀಲ್ ಮಾಡ್ಕೊಳ್ತಿರ್ತೀನಿ ಗೊತ್ತಾ? ನಾವು ಜೊತೆಗಿದ್ದಾಗ ಜಗಳ ಆಡ್ತೀವಿ, ಕಾಲು ಎಳ್ಕೊತೀವಿ, ಆದರೆ ರಾತ್ರಿ ಮನೆಗೆ ಹೋಗ್ತಿದ್ದಂಗೆ ಒಬ್ರ ಬಗ್ಗೆ ಇನ್ನೊಬ್ರು ಯೋಚನೆ ಮಾಡ್ತಿರೋ ದಿನನೇ ಇಲ್ಲ ಅಲ್ವಾ? ನಂಗಿದ್ರ ಜೊತೆ ಇನ್ನೇನೋ ಅನ್ನಿಸ್ತದೆ. ಏನು? ನಿನ್ನ ಜೊತೆ ಬದುಕೋದಕ್ಕೆ ತುಂಬಾನೇ ಚೆನ್ನಾಗಿರೋದು ಬಜಾರಿ. ನೀನು ನನಗೆ ಗಿಫ್ಟ್ ಆಗಿ ನಗುನ್ ಕೊಟ್ಟಿದ್ಯಲ್ಲ, ನಾನು ಅದನ್ನ ಲೈಫ್ ಟೈಮ್ ನನ್ನ ತುಟಿ ಮೇಲೆ ಇಟ್ಕೊಂಡಿರ್ತೀನಿ. ಬಜಾರಿ ಬಾಯಿನ ಕಟ್ಟಾಕ್ಬಿಟ್ಟೆ ನೀನು. ನಾನೇನು ಮಾತಾಡಲ್ಲ. ಧ್ರುವ, ದಾಟ್ ಭಾರತ್ ಗಡಿನ ದಾಟ್ಬಿಟ್ಟಿದ್ಯಾ ಕಣೋ. ಇನ್ನು ಮುಂದೆ ನಾನೇನಾದರೂ ಸೈಲೆಂಟ್ ಆಗಿದ್ರೆ ನನಗೆ ಶೇಮ್ ಅಂತ ಅನ್ಸುತ್ತೆ. ಈ ಧ್ರುವ ಅನ್ನೋನ್ಗೆ
ಈ ಮನೇಲಿ ಜಾಸ್ತಿ ದಿನ ಜಾಗ ಇಲ್ಲ ಅಂತ ಅನ್ಕೊಂಡಿದ್ದೆ, ಆದರೆ ನಿನಗೆ ಈ ಭೂಮಿ ಮೇಲೆ ಜಾಸ್ತಿ ದಿನ ಜಾಗ ಇಲ್ಲ ಅನ್ಸುತ್ತೆ. ಹಲೋ ಹಲೋ ಸುಹಾಸಿನಿ ಅವರೇ, ಹೇಳಿದ ಕೆಲಸ ಏನಾಯಿತು? ಅಮೌಂಟ್ ಎಲ್ಲಿ? ನಾನು ಈಗ ಬರುತ್ತೆ ಆಗ ಬರುತ್ತೆ ಅಂತ ಫೋನ್ ಹಿಡ್ಕೊಂಡು ಮೆಸೇಜ್ಗೋಸ್ಕರ ಕಾಯ್ತಾ ಇದ್ದೀನಿ. ಮೆಸೇಜ್ ಬರಲೇ ಇಲ್ಲ. ದುಡ್ಡು ನನ್ನ ಕೈಗೆ ಸಿಕ್ಕಿದ್ರೆ ತಾನೆ ನಿನಗೆ ಕಳ್ಸೋಕ್ಕಾಗೋದು. ಅಮೌಂಟ್ ಟ್ರಾನ್ಸ್ಫರ್ ಮಾಡೋಕ್ಕೆ ಮನಸ್ಸಿಲ್ಲ ಅಂತ ಹೇಳಿ ಸುಹಾಸಿನಿ ಅವರೇ, ಸುಮ್ಮನೆ ಯಾಕೆ ಕಾಗಕ್ಕ ಗೂಪಕ್ಕ ಕತೆ ಹೇಳ್ತಾ ಇದ್ದೀರಾ? ಶಡಪ್ ಕಿಶನ್, ನಾನು ಕಮಿಟ್ ಆಗೋಕ್ಕಿಂತ ಮುಂಚೆನೆ ತುಂಬ ಬಾರ್ಗೇನ್ ಮಾಡ್ತೀನಿ. ಆದರೆ ಒಂದ್ಸತಿ ಕಮಿಟ್ ಆದ್ಮೇಲಿಂದ ಯಾವುದೇ ಕಾರಣಕ್ಕೂ ನಕ್ರ ಮಾಡಲ್ಲ, ಅರ್ಥ ಮಾಡ್ಕೊ. ನೀವೇನು ಅಂತ ತಿಳ್ಕೊಳ್ಳೋದ್ರಲ್ಲಿ ನಂಗೆ ಯಾವ ಇಂಟ್ರೆಸ್ಟೂ ಇಲ್ಲ. ನೀವು ಅಮೌಂಟ್ ಕ್ರೆಡಿಟ್ ಮಾಡೋಕ್ಕೆ ಮನ್ಸು ಮಾಡಿಲ್ಲ ಅಂತ ಇಟ್ಕೊಳ್ಳಿ, ನಾನು ಬೇರೆ ಥರನೇ ಮನ್ಸು ಮಾಡಬೇಕಾಗತ್ತೆ. ನೋಡು ಕಿಶನ್, ನಾನು ಸುಳ್ಳು ಹೇಳ್ತಾ ಇಲ್ಲ. ನೀನು ಸರಿ ಇಲ್ಲ ಅನ್ನೋ ಕಾರಣಕ್ಕೇನೆ ನಾನು ಅಮೌಂಟ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಆದರೆ ಅದನ್ನು ಧ್ರುವ ತಗೊಂಡಿದ್ದಾನೆ. ಅಷ್ಟೇ ಅಲ್ಲ, ನಿನ್ನನ್ನು ಮುಗಿಸ್ತೀನಿ, ಈ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಚಾಲೆಂಜ್ ಬೇರೆ ಮಾಡಿದ್ದಾನೆ. ಸ್ವಲ್ಪ ಹೊತ್ತಿನಿಂದ ಏನೋ ಭಾರಿ ಬಿಲ್ಡಪ್ ಕೊಡ್ತಾ ಇದ್ರಿ, ಆದರೆ ನಿಮ್ಮನೇಲಿ ನಿಮಗೇನೆ 3 ಕಾಸಿನ ಕಿಮ್ಮತ್ತಿಲ್ಲ. ನಿಮ್ಮನ್ನು ಮುಗಿಸೋದು ಅಂದ್ರೇನು, ನಿಮ್ಮನ್ನು ಮನೆಯಿಂದ ಆಚೆಗೆ ಹಾಕೋದು ಅಂದ್ರೇನು, ನಿಮ್ಮ ಘನತೆ ನಿಮ್ಮ ಗೌರವ ಅಂದ್ರೇನು? ಚಾಚಾ, ನಿಮಗೆ ಈ ಥರ ಆಗಬಾರ್ದಿತ್ತು ಬಿಡಿ. ನಿನ್ನ ಜೈಲಿಂದ ಆಚೆ ಕರ್ಕೊಂಡ್ಬಂದಿದ್ದು ನಾನು, ನನ್ನನ್ನೇ ಆಡ್ಕೊಂಡು ನಗ್ತ್ಯ. ನಿನಗಿರೋ ಕೆಟ್ಟ ಬುದ್ಧಿಗೆ ನಿನ್ನ ಜೈಲಲ್ಲೇ ಕೊಳಿಬೇಕಾಗಿತ್ತು. ನೋಡಿ ಸುಹಾಸಿನಿ ಅವರೇ, ನಾ ಜೈಲಲ್ಲಿ ಇದ್ದಿದ್ದಂತೂ ನಿಜ. ಜೈಲಿಂದ ಹೊರಗಿರೋ ಕೋಟ್ಯಾಂತರ ಕೆಟ್ಟವ್ರಿಗಿಂತ ಜೈಲಲ್ಲಿ ಒಳಗಡೆ ಇರೋ ಕೆಟ್ಟವರೇ ಮೇಲು. ಯಾಕಂದರೆ ಅವರೆಷ್ಟು ಕೆಟ್ಟವರು ಅಂತ ಸಾಬೀತಾದರೂ ಆಗಿರುತ್ತೆ. ಆದರೆ ನಿಮ್ಮಂಥ ಕೆಟ್ಟವ್ರಿಗೆ ಕಿಶನ್, ಧ್ರುವಂಗ್ ಒಂದು ಗತಿ ಕಾಣಿಸು. ಯಾಕೆ ಅನ್ಕೊಂಡೆ? ಕೆಟ್ಟ ಕನ್ಸು ಕಣೆ. ಕನ್ಸ? ಕನ್ಸ್ಗೆ ಏನಾದ್ರು ಹಿಂಗೆ ಕೂಕೋತಾರ? ಬೇರೆ ಯಾರಿಗೂ ಕನ್ಸೇ ಬೀಳಲ್ವೇನೆ? ಏಯ್ ಸುಮ್ಮನೆ ಬಿತ್ಕೋ, ನಿಮ್ದು ನಿತ್ಯ ಮಾಡಕ್ ಬಿಡಲ್ಲ. ನನಗೆ ಯಾಕೆ ಈ ಥರ ಕನ್ಸ್ಬಿತ್ತು? ಯಾವತ್ತೂ ಈ ಥರ ಆಗಿಲ್ಲ. ಈ ಕನಸು ತುಂಬಾ ಕೆಟ್ಟಾಗಿತ್ತು. ಇದು ಬರೀ ಕನಸಾಗಿರ್ಬೋದಾ? ಅಥವಾ ಧ್ರುವಂಗೆ ಯಾರಿಂದನಾದರೂ ಅಪಾಯ ಇದೆಯಾ? ದೇವ್ರೆ, ನೀನೇ ಕಾಪಾಡಪ್ಪ. ಇವರೇನಾದರೂ ಅಗ್ರಜನ್ ರಿಯಲ್ ಅಮ್ಮ ಆಗಿರ್ಬೋದಾ? ಇದ್ರೂ ಎಲ್ಲಿರ್ಬೋದು? ಅಗ್ರಜನ್ ಯಾಕೆ ನಮ್ಮನೇಲಿ ಬಿಟ್ಟು ಹೋಗ್ತಾರೆ? ಅಥವಾ ನಮ್ಮನೆಯವರೇ ಇವರನ್ನ ಯಾರಾದರೂ ಅವ್ರ ಹೆತ್ಮಕ್ಳನ್ನ ಬೇರೆಯವ್ರ ಮನೇಲಿ ಬಿಟ್ಟು ಹೋಗ್ತಾರ? ಅಥವಾ ಕೊಟ್ಟು ಹೋಗ್ತಾರ? ಇದರಿಂದ ಏನೋ ಒಂದು ರಹಸ್ಯ ಇದೆ, ಬೇಗ ಕಂಡುಹಿಡಿಬೇಕು. ವಿಕ್ಕಿ ಅವರ ಏನ್ ಮಾಡ್ತಾ ಇದ್ದೀರಾ ವಿಕ್ಕಿ ಅವರೇ? 3 ಹೊತ್ತು ಮೊಬೈಲಲ್ಲೇ ಇರ್ತೀರಲ್ಲ, ಇನ್ನೂ ನಿದ್ದೆ ಬಂದಿಲ್ವಾ ನಿಮ್ಗೆ? ಅಯ್ಯೋ ಹೆಂಡತಿ, ಅಗ್ರಜನ್ ಮದುವೆಗೆ ಯಾರ್ಯಾರನ್ನ ಇನ್ವೈಟ್ ಮಾಡಬೇಕು ಅಂತ ಲಿಸ್ಟ್ ಮಾಡ್ತಾ ಇದ್ದೆ.
ಆಮೇಲೆ ಮದುವೆ ಬ್ಯುಸಿಲಿ ಯಾರನ್ನಾರು ಮಿಸ್ ಮಾಡಿ ಅವ್ರು ನಮ್ಮನ್ನ ಕರೀಲೇ ಇಲ್ವಲ್ಲ ಅನ್ಕೊಂಡ್ಬಿಟ್ರೆ ಮೊದಲೇ ಮದುವೆ ಬೇರೆ ಹತ್ರ ಬರ್ತಿದೆ, ಅದಕ್ಕೆ ಯಾರ್ಯಾರು ಬೇಕು ಅಂತ ಲಿಸ್ಟಲ್ಲಿ ನೋಟ್ ಮಾಡ್ತಿದ್ದೆ ಅಷ್ಟೇ. ನಿನ್ನ ಜೀವನದಲ್ಲಿ ಹೊರಗಿನಿಂದ ಒಬ್ಬ ವ್ಯಕ್ತಿ ಪ್ರವೇಶ ಆಗುತ್ತೆ. ಆ ವ್ಯಕ್ತಿ ನಿಮ್ಮ ಮನೆಗೆ ಕಾಲಿಟ್ಟಿದ್ದ ಕ್ಷಣದಿಂದ ನಿಮ್ಮ ಮನೆಯಲ್ಲಿ ಅನೇಕ ರೀತಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಸಂಸಾರದಲ್ಲಿ ಬಿರುಕು ಮೂಡುತ್ತೆ. ಇದರಲ್ಲಿ ನಿಮ್ಮ ಸಂಸಾರ ಅಂತ್ಯ ಆಗ್ಬೋದು ಅಂತ ಕೂಡ ಕವಡೆ ಶಾಸ್ತ್ರ ಹೇಳ್ತಾ ಇದೆ. ಹೌದಲ್ವಾ? ಮದುವೆ ದಿನ ಹತ್ರ ಬಂದೇ ಬಿಡ್ತು. ನನಗೆಲ್ಲ ಗೊತ್ತಿದ್ದು ನನ್ನಿಂದ ಏನು ಮಾಡೋಕ್ಕಾಗ್ತಿಲ್ಲ. ಅಮ್ಮ ಮದುವೆ ಆಗಿ ಬಂದಮೇಲೆ ಸಮಸ್ಯೆ ಆದರೆ ಹೆಂಡತಿ ಏನು ಯೋಚನೆ ಮಾಡ್ತಿದ್ದೀರಾ? ವಿಕ್ಕಿ ಅವರೇ, ಈ ಮದುವೆನ ಸ್ವಲ್ಪ ಮುಂದಕ್ಕೆ ಹಾಕ್ಬೋದಾ? ಇದರಿಂದ ನಿಮ್ಗೇನಾದರೂ ಸಮಸ್ಯೆನಾ ಅಥವಾ ತಮಾಷೆ ಮಾಡ್ತಿದ್ದೀರಾ? ಮದುವೆನ ಮುಂದಕ್ಕೆ ಹಾಕೋದಾ? ಚಾನ್ಸೇ ಇಲ್ಲ ಹೆಂಡತಿ. ಹಾಗಲ್ಲ ವಿಕ್ಕಿ ಅವರೇ. ಮತ್ತಿನ್ನು ಹೇಗೆ? ಇಲ್ಲ ವಿಕ್ಕಿ ಅವರೇ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಮದುವೆಗಿನ್ನೂ ಸ್ವಲ್ಪ ದಿನ ಟೈಮ್ ಇದೆ ಅಷ್ಟೇ. ಅಷ್ಟರಲ್ಲಿ ನಾವು ಎಲ್ಲ ಕೆಲಸನೂ ಮಾಡಿ ಮುಗ್ಸೋಕ್ಕಾಗಲ್ಲ. ಇನ್ನು ಶಾಪಿಂಗ್ ಬೇರೆ ಮಾಡಿಲ್ಲ. ನೀವು ನೋಡಿದ್ರೆ ಇಷ್ಟು ಬೇಗ ಗೆಸ್ಟ್ ಲಿಸ್ಟ್ ಬೇರೆ ರೆಡಿ ಮಾಡ್ತಾ ಇದ್ದೀರಾ. ಇನ್ನು ಗೆಸ್ಟ್ಗಳೆಲ್ಲ ಬರೋಕ್ಕಾಗುತ್ತೋ ಇಲ್ವೋ ಒಂದೂ ಗೊತ್ತಿಲ್ಲ. ಮದುವೆ ಏನು 2-3 ದಿನದಲ್ಲಿ ಮಾಡಿ ಮುಗ್ಸೋಕ್ಕಾಗತ್ತಾ? ಅದು ಅಲ್ಲದೆ ಟಾಪಿಟ್ ಹೆಂಡತಿ, ಅಗ್ರಜನ್ ಮದುವೆ ನಿಲ್ಸೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಈ ಮನೆ ಸೊಸೆ ಆದವರು. ನನಗೆಷ್ಟು ಈ ಮದುವೆ ಮೇಲೆ ಜವಾಬ್ದಾರಿ ಇದೆಯೋ ನಿಮಗೂ ಅಷ್ಟೇ ಇದೆ. ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ಕೊಡ್ಬೇಕಾಗಿರೋರು ನೀವು. ಅದು ಬಿಟ್ಟು ನಿಲ್ಸೋದ್ರ ಬಗ್ಗೆ ಮಾತಾಡ್ತಿದ್ದೀರಲ್ಲ. ವಿಕ್ಕಿ ಅವರೇ, ನನ್ನ ಮಾತಿನ ಉದ್ದೇಶ ಅದಲ್ಲ. ಅದೇನೇ ಆಗಲಿ, ಐ ಡೋಂಟ್ ಕೇರ್. ಯಾರೇ ಬರಲಿ, ಏನೇ ಆಗಲಿ, ಫಿಕ್ಸ್ ಆಗಿರೋ ಮುಹೂರ್ತದ ಡೇಟ್ಗೆ ಅಗ್ರಜ ಮತ್ತೆ ರೌಡಿನಾದ್ನಿ ಮದುವೆ ಹಾಕ್ತಿದ್ದಾರೆ. ಈ ಮುಹೂರ್ತನ ಮತ್ತೆ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. ಒಂದ್ಸಲ ಫಿಕ್ಸ್ ಆದಮೇಲೆ ಫಿಕ್ಸ್ ಅಷ್ಟೇ. ಇದೇ ಡೇಟಲ್ಲೇ ಮದುವೆ ನಡೆಯೋದು. ಶುಭ ಕಾರ್ಯದಲ್ಲಿ ಒಳ್ಳೇದಾಗಲಿಲ್ಲ ಅಂದ್ರೂ ಕೆಟ್ಟದನ್ನು ಮಾತ್ರ ಬಯಸ್ಬೇಡಿ. ಈ ಮನೆಯಲ್ಲಿ ಇನ್ಮೇಲೆ ಯಾವತ್ತೂ ಅಪಶಕುನ ಮಾತಾಡಬೇಡಿ. ಓಕೆ? ಇದಕ್ಕೆ ನಾನು ಏನಾದರೂ ದಾರಿ ಹುಡುಕ್ಬೇಕು. ಹಿಂಗೆ ತಡ ಮಾಡಿದ್ರೆ ಮದುವೆನೇ ನಡೆದೋಗ್ಬಿಡುತ್ತೆ. ಇಲ್ಲಿ ನಡೀತಾ ಇರೋದು ನಿಮ್ಮ ಮಗಳ ಮದುವೆ. ಬೆಟ್ಟದಷ್ಟು ಕೆಲಸ ಬಾಕಿ ಇದೆ, ತಿಂಗಳು ಉಳಿದಿಲ್ಲ. ಅಲ್ಲೇನೋ ಆಗ್ತಾ ಇದೆ ಅಂತ ಇವರು ಪೇಪರ್ ಓದ್ತಾ ಇದ್ದಾರಂತೆ. ಅಯ್ಯ ಬಿಡಮ್ಮ ಹೋಗ್ಲಿ. ಅಪ್ಪ ಹಿಂಗೆ ಕೂಲ್ ಆಗಿದ್ರೆ ಚೆನ್ನಾಗಿರುತ್ತೆ. ಹಾಂ, ನಿನ್ನನ್ನು ಯಾರೇ ಕರೆದಿದ್ದು ಇವ್ರ ಪರವಾಗಿ ವಕಾಲತ್ ಮಾಡೋಕ್ಕೆ? ಇವ್ರು ಹೀಗಿರೋದಕ್ಕೆ ಎಲ್ಲರೂ ನನ್ನನ್ನು ಗಟ್ವಾಣಿ ಬಜಾರಿ ಅಂತ ಹೆಸರು ಕೊಟ್ಟಿರೋದು. ಆಯ್ತು ಆಯ್ತು, ಈಗ ಏನು ಮಾಡಬೇಕು ಅದನ್ನು ಹೇಳು. ಅಲ್ಲ ರೀ, ಅಷ್ಟೊಂದು ಛತ್ರಗಳನ್ನು ನೋಡ್ಕೊಂಡು ಬಂದ್ರಿ. ವೇದಾಂತಕ್ಕೆ ಫೋನ್ ಮಾಡಿ ಅವನ ಅಭಿಪ್ರಾಯ ಕೇಳಿದ್ರಾ? ಇಲ್ಲ. ಮೊದಲ ಕೆಲಸ ಮಾಡಿ. ಈಗಲೇ ಮಾಡ್ತೀನಿ. ನಮಸ್ಕಾರಪ್ಪ. ನಮಸ್ಕಾರ ವೇದಾಂತು. ನಾನು ಒಂದಷ್ಟು ಛತ್ರಗಳನ್ನು ನೋಡ್ಕೊಂಡು ಬಂದಿದ್ದೀನಿ. ಅವುಗಳ ವಿಡಿಯೋನೂ ಮಾಡಿದ್ದೀನಿ. ನೀನು ಒಂದ್ಸಲ ನೋಡಿದರೆ ಚೆನ್ನಾಗಿರ್ತಿತ್ತು. ಅಪ್ಪ, ನೀವು ಅದನ್ನೆಲ್ಲ ನನಗೆ ಹೇಳೋಕ್ಕೆ ಹೋಗಬೇಡಿ. ನಿಮಗೆ ಯಾವ್ದು ಸರಿ ಅನಿಸುತ್ತೋ ಆ ಛತ್ರನೇ ನೀವು ಬುಕ್ ಮಾಡಿ. ನೀವೆಲ್ಲಿ ಮದುವೆ ಮಾಡಿಕೊಟ್ರು ನಿಮ್ಮ ಮಗಳಿಗೆ ಬಂದು ನಾನು ತಾಳಿ ಕಟ್ತೀನಿ. ಅದನ್ನೆಲ್ಲ ನಾನು ನೋಡೋ ಅವಶ್ಯಕತೆನೇ ಇಲ್ಲಪ್ಪ. ನಿಮ್ಗೆ ಯಾವ ಜಾಗ ಓಕೆನೋ ನನಗೂ ಅದೇ ಜಾಗ ಓಕೆ. ನೀವು ಹೇಳಿದ ಜಾಗದಲ್ಲಿ ಬಂದು ನಿಮ್ಮ ಮಗಳಿಗೆ ತಾಳಿ ಕಟ್ತೀನಿ. ಯಾಕಪ್ಪ ನಗ್ತಿದ್ದೀರಾ? ಏನಾಯ್ತು? ಏನಿಲ್ಲ, ನೀನೇನು ಹೇಳ್ಬೋದು ಅಂತ ಈಗ ತಾನೇ ಅಮ್ಮು ಎಲ್ಲದನ್ನು ಹೇಳಿದ್ಲು. ನೀನು ಹಾಗೆ ಹೇಳಿದೆ. ನಿಮ್ಮಿಬ್ಬರ ನಡುವೆ ಎಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಖುಷಿ ಆಯಿತು. ಓ,
ಆ ವಜೇರಿ ಅಲ್ಲೇ ಇದ್ದಾಳ? ಹಾಂ ಅಪ್ಪ ಅವಳು ನಿಮಿಷ ಫೋನ್ ಕೊಡಿ. ಹಾಂ ರಾಮು ಮಾತಾಡ್ಬೇಕಂತ